ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಸಂಚಿಕೆಯ ಶುರುವಿನಲ್ಲಿ ಸಂಜಯ್ ರಿಯಾ ಜೊತೆ ಆಟೋದಲ್ಲಿ ಬಂದು ವಸಿಷ್ಠ ಹಾಸ್ಪಿಟಲ್ ಹತ್ರ ಬಂದು ಇಳಿತಾನೆ. ಹಾಗೆ ಅವನು ಅರ್ಜೆಂಟ್ ಅಲ್ಲಿ ಇಳಿದು ಹೋಗ್ಬೇಕಾದ್ರೆ, ಹಲೋ ಓನರ್, ಆಟೋದವ್ರಿಗೆ ಪೇ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ ಅಂತ ರಿಯಾ ಕೇಳ್ಬೇಕಾದ್ರೆ, ಐ ಆಮ್ ಸೋ ಸಾರಿ, ಅರ್ಜೆಂಟ್ ಅಲ್ಲಿ ಮರ್ತೆ ಹೋಯ್ತು, ಎಷ್ಟಾಯ್ತು ಅಂತ ಸಂಜಯ್ ಮತ್ತೆ ರಿಯಾ ಇಬ್ರು ಒಟ್ಟಿಗೆ ಕೇಳ್ತಾರೆ. ಆಗ ಆಟೋದವರು ₹134 ಅಂತ ಹೇಳ್ತಾರೆ. ಡಿವೈಡೆಡ್ ಬೈ 2 ಅಂತಂದ್ರೆ ₹67. ನೋಡಿ ಮಿಸ್ಟರ್, ನನ್ ದುಡ್ಡನ್ನ ನಾನು ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ, ನಿಮ್ದೆಷ್ಟಿದೆ ನೀವ್ ಅಷ್ಟನ್ನ ಕೊಟ್ಕೊಳ್ಳಿ ಅಂತ ರಿಯಾ ಹೇಳ್ಬೇಕಾದ್ರೆ, ಅಷ್ಟನ್ನು ನೀವೇ ಇಟ್ಕೊಳ್ಳಿ, ನಾನೇ ಪೇ ಮಾಡ್ತೀನಿ ಅಂತ ಸಂಜಯ್ ಹೇಳ್ತಾನೆ. ನೋ ಥ್ಯಾಂಕ್ಸ್, ನನಗೆ ಯಾರ ಹತ್ರನು ಬಿಟ್ಟಿ ತಗೊಳೋದಕ್ಕೆ ಇಷ್ಟ ಇಲ್ಲ, ನನಗೆ ಬೇಕಾಗೂ ಇಲ್ಲ ಅಂತ ರಿಯಾ ಹೇಳ್ತಿರ್ತಾಳೆ. ಆಗ ಸಂಜಯ್ ಸ್ಕ್ಯಾನರ್ ಕೊಡಿ ಅಂತ ಹೇಳಿ ಆಟೋದವ್ರಿಗೆ ಕೇಳಿದಾಗ ಅವರು ಸ್ಕ್ಯಾನರ್ ಕೊಡ್ತಾರೆ. ಆದ್ರೆ ಅಲ್ಲಿ ಪೇ ಆಗ್ತಿರೋದಿಲ್ಲ. ಡ್ಯಾಮ್, ಇವತ್ತು ನನ್ ಟೈಮೇ ಸರಿ ಇಲ್ಲ, ಯಾವ ಕೆಲ್ಸನೂ ಸರಿಯಾಗಿ ಆಗ್ತಿಲ್ಲ ಅಂತ ಸಂಜಯ್ ಕೋಪ ಮಾಡ್ಕೋತಿರ್ತಾನೆ. ಹೌದು, ಅಕೌಂಟ್ ಅಲ್ಲಿ ದುಡ್ಡಿದೆ ಅಲ್ವಾ ಅಂತ ರಿಯಾ ರೇಗಿಸ್ಬೇಕಾದ್ರೆ ಸಂಜಯ್ಗೆ ಕೋಪ ಬರುತ್ತೆ. ಆಗ ಸಂಜಯ್ ತನ್ನ ಪರ್ಸಿಂದ ದುಡ್ಡನ್ನ ತೆಗೆದು ನೋಡ್ಬೇಕಾದ್ರೆ ಅಲ್ಲಿ ಬರೀ ₹60 ಮಾತ್ರ ಇರುತ್ತೆ. ನೋಡಿ, ₹60 ಇದೆ, ₹7 ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಅದೆಲ್ಲ ಆಗೋದಿಲ್ಲ ಸರ್, ನೀವ್ ನೋಡಿದ್ರೆ ದೊಡ್ಡ ಓನರ್ ಅಂತ ಹೇಳ್ತೀರಾ, ₹7ಗೆ ಈ ರೀತಿ ಒದ್ದಾಡ್ತಿದಿರಲ್ಲ, ಅದೆಲ್ಲ ಗೊತ್ತಿಲ್ಲ ಸರ್, ಕೊಟ್ಬಿಟ್ಟೋಗಿ ಅಷ್ಟೇ ಅಂತ ಆಟೋದವ್ರು ಹೇಳ್ಬೇಕಾದ್ರೆ, ಇದನ್ನ ಕೇಳಿ ರಿಯಾ ನಗ್ತಿರ್ತಾಳೆ. ರೀ, ನನ್ ವಾಲೆಟ್ ಅಲ್ಲಿ ದುಡ್ಡಿಲ್ಲ, ಮೋಸ್ಟ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಇರ್ಬೇಕು, ಅದಕ್ಕೆ ಪೇ ಕೂಡ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ಆಸ್ಪತ್ರೆಗೆ ಯಾವಾಗಾದ್ರೂ ಬನ್ನಿ, ಹೋಗಿದ್ದು ಬಂದಿದ್ದು 2 ಸೇರ್ಸಿ ಎಕ್ಸ್ಟ್ರಾ ಕೊಟ್ ಕಳಿಸ್ತೀನಿ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಸರ್ ಅದೆಲ್ಲ ಆಗೋದಿಲ್ಲ ಸರ್, ನಾನಿವಾಗ ಡ್ಯೂಟಿ ತಗೊಂಡ್ರೆ ಎಲ್ಲಿಗೆ ಹೋಗ್ತೀನಿ ಅಂತಾನೆ ನನ್ಗೆ ಗೊತ್ತಿರೋದಿಲ್ಲ, ಸುಮ್ನೆ ನನ್ಗೂ ದುಡ್ಡು ಕೊಟ್ಬಿಟ್ಟು ಹೋಗ್ರಿ ಸರ್ ಅಂತ ಆಟೋದವ್ರು ಹೇಳ್ಬೇಕಾದ್ರೆ, ಸಂಜಯ್ ರಿಯಾ ಹತ್ರ ಬಂದು, ರೀ, ಈ ಹಾಸ್ಪಿಟಲ್ ಅಲ್ಲಿ ಏನೋ ಕೆಲ್ಸ ಇದೆ ಅಂತ ಹೇಳಿದ್ರಲ್ಲ, ಒಂದ್ ₹7 ಚೇಂಜ್ ಇದ್ರೆ ಕೊಡಿ, ನಾನ್ ನಿಮ್ಗೆ ಆಮೇಲೆ ರಿಟರ್ನ್ ಮಾಡ್ತೀನಿ ಅಂತ ಸಂಜಯ್ ಹೇಳ್ದಾಗ, ಓಹೋ, ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಅಂತ ಹೇಳ್ದಿದ್ದವ್ರು ಕೊನೆಗೆ ನನ್ ಹತ್ರನೇ ಸಾಲ ಮಾಡೋ ರೀತಿ ಆಗೋದ್ರಿ, ಎಂತ ಪರಿಸ್ಥಿತಿ ಬಂತು, ಈಗ್ಲೇನೋ ಕೊಡ್ತೀನಿ, ಆಮೇಲೆ ನೀವು ನನ್ಗೆ ವಾಪಸ್ ಕೊಡ್ತಿರುತ್ತಾನೆ ಅಂತ ರಿಯಾ ಕೇಳ್ಬೇಕಾದ್ರೆ, ಏನ್ರಿ ನೀವು ₹7ಗೆ ಬರೀ 7 ಕೋಟಿ ಕೊಟ್ಟಿರೋ ತರ ಆಡ್ತಿದಿರಲ್ಲ ಅಂತ ಸಂಜಯ್ ಕೇಳ್ಬೇಕಾದ್ರೆ, ಏನು 7 ಕೋಟಿ ಏನು ಸುಮ್ನೆ ಬರುತ್ತಾ, ₹1 ಸೇರಿದ್ರೇನೆ ಆ 7 ಕೋಟಿ ಆಗೋದು, ಇವಾಗ ಕರೆಕ್ಟ್ ಆಗಿ ಹೇಳಿ, ನೀವು ವಾಪಸ್ ಕೊಡ್ತೀರೋ ಇಲ್ವೋ ಅಂತ ರಿಯಾ ಕೇಳ್ಬೇಕಾದ್ರೆ, ಅಮ್ಮ ತಾಯಿ, ಕೊಡ್ತೀನಿ ಅಂತ ಸಂಜಯ್ ಕೈ ಮುಗ್ದು ರಿಯಾ ಹತ್ರ ಹೇಳ್ಬೇಕಾದ್ರೆ, ವೆರಿ ಗುಡ್ ಅಂತ ಹೇಳಿ ರಿಯಾ ₹7ನ ಆ ಆಟೋದವ್ರಿಗೆ ಕೊಡ್ತಾಳೆ. ಆಗ ಸಂಜಯ್ ಅಲ್ಲಿಂದ ಹೊರಟೋಗ್ಬೇಕಾದ್ರೆ, ಅಬ್ಬಬ್ಬಬ್ಬ, ಎಂತೆಂತ ಜನ ಇರ್ತಾರಪ್ಪ ಅಂತ ಹೇಳ್ಕೊಂಡು ರಿಯಾ ಆಸ್ಪತ್ರೆ ಒಳಗಡೆ ಹೋಗ್ತಾಳೆ. ಈ ಕಡೆ ಸಂಜಯ್ ಕೋಪದಿಂದ ಬಂದು ತನ್ ಫ್ರೆಂಡ್ಸ್ ಮೇಲೆ ರೇಗಾಡ್ತಿರ್ತಾನೆ. ಏಯ್, ಫೋನ್ ಪಿಕ್ ಮಾಡೋದಕ್ಕೆ ಏನ್ರ ನಿಮ್ಗೆ, ಇವತ್ ಏನೆಲ್ಲ ಆಯ್ತು ಗೊತ್ತಾ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಓ ಸಾರಿ ಮಗ, ಸೈಲೆಂಟ್ ಆಗ್ಬಿಟ್ಟಿದೆ, ಹೆಂಗಾಯ್ತು ಅಂತ ಗೊತ್ತಿಲ್ಲ ಅಂತ ಸಂಜಯ್ ಫ್ರೆಂಡ್ಸ್ ಗಳು ಹೇಳ್ತಿರ್ತಾರೆ. ಅದ್ರಿಂದ ಸಂಜಯ್ ಕೋಪ ಮಾಡ್ಕೋತಿರ್ತಾನೆ. ಈ ಕಡೆ ನಿಧಿ ಕರ್ಣ ಮತ್ತೆ ತನ್ನ ಹೆಸರನ್ನ ಬರ್ದು ಫ್ಲೇಮ್ಸ್ ಆಟ ಆಡ್ಬೇಕಾದ್ರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಬರ್ತಿರುತ್ತೆ. ಯಾಕ್ ನಿಧಿ ಈ ರೀತಿ ಯೋಚನೆ ಮಾಡ್ತಿದ್ಯಾ, ಯಾಕೆ ಮ್ಯಾರೇಜ್ ಅಂತ ಬರ್ಲಿಲ್ವಾ ಅಂತ ವಿವೇಕ್ ಕೇಳ್ಬೇಕಾದ್ರೆ, ಏ ವಿವೇಕಣ್ಣ, ನೀವು ಸುಮ್ನೆ ಏನೇನೋ ಅಪ್ಶೋಕ್ನ ಮಾತಾಡ್ಬೇಡಿ, ಸುಮ್ನೆ ಇರಿ ನೀವು, ನಾನಿವಾಗ ಉಲ್ಟಾ ಇಂದ ಲೆಕ್ಕಾಚಾರ ಹಾಕ್ತೀನಿ, ಅವಾಗ ಸರಿ ಹೋಗುತ್ತೆ ಅಂತ ನಿಧಿ ಹೇಳ್ಬೇಕಾದ್ರೆ, ಏ ಹಂಗೆಲ್ಲ ಮಾಡ್ಬಾರ್ದಮ್ಮ, ಅದು ಚೀಟಿಂಗ್ ಆಗುತ್ತೆ ಅಂತ ವಿವೇಕ್ ಹೇಳ್ಬೇಕಾದ್ರೆ, ನೀವು ಸ್ವಲ್ಪ ಸುಮ್ನೆ ಇರಿ, ನಾನೊಬ್ಳೆ ಲೆಕ್ಕಾಚಾರ ಹಾಕೋತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಕರ್ಣನ ನೋಡೋದಿಕ್ಕೆ ಅಂತ ಒಬ್ರು ಪೇಷಂಟ್ ಒಳಗಡೆ ಬರ್ತಾರೆ. ನಿಧಿ ತಾನ್ ಬರೀತಿರೋ ಮತ್ತೆ ಲೆಕ್ಕಾಚಾರ ಹಾಕ್ತಿರೋ ಫ್ಲೇಮ್ಸ್ ಶೀಟ್ ನ ಅಲ್ಲೇ ಬಿಡ್ತಾಳೆ. ಆಗ ಕರ್ಣ ಆ ಲೇಡಿದು ರಿಪೋರ್ಟ್ ನೋಡಿ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ನ ಬರ್ಕೊಡ್ತಾನೆ. ಕರ್ಣ ತನಗೆ ಗೊತ್ತಿಲ್ದಂಗೆ ನಿಧಿ ಬರ್ದಿರೋ ಪೇಜ್ ಹಿಂದೆನೆ ಔಷಧಿನ ಬರ್ಕೊಟ್ಟಿರ್ತಾನೆ. ಆದ್ರೆ ನಿಧಿ ಇದನ್ನೆಲ್ಲ ಗಮನಿಸ್ದೆ ಅವಳ ಪಾಡುಗಳು ಕೈಯಲ್ಲಿ ಲೆಕ್ಕಾಚಾರ ಹಾಕ್ತಿರ್ತಾಳೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಆ ಲೇಡಿ ಕ್ಯಾಬಿನ್ ಇಂದ ಆಚೆಗೆ ಹೋಗ್ತಿದ್ದಂಗೆ, ಕರೆಕ್ಟ್ ಆಗಿ ಇವಾಗ ಲೆಕ್ಕಾಚಾರ ಹಾಕ್ಬೋದು, ಪಕ್ಕ ಮ್ಯಾಚ್ ಆಗತ್ತೆ ಅಂತ ಹೇಳ್ಕೊಂಡು ನಿಧಿ ಬಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡೋ ಬುಕ್ ಅಲ್ಲಿ ಹುಡುಕ್ತಿರ್ತಾಳೆ. ಸರ್, ನಾನ್ ಇವಾಗ ತಾನೇ ಫ್ಲೇಮ್ಸ್ ಅಂತ ಬರ್ದಿದ್ನಲ್ಲ, ಅದ್ ಎಲ್ಲೋಯ್ತು ಅಂತ ನಿಧಿ ಕೇಳ್ಬೇಕಾದ್ರೆ, ಕರ್ಣಂಗೆ ತಾನು ಆ ಹೆಂಗ್ಸ್ಗೆ ಔಷಧಿ ಬರ್ಕೊಟ್ಟಿದ್ದು ಅದ್ರಲ್ಲೇ ಇರ್ಬೋದು ಅನ್ನೋದು ಗೊತ್ತಾಗೋಗುತ್ತೆ. ಆಗ ಕೈ ಬೆರಳು ಮಾಡಿ ಅವ್ರು ಕೊಟ್ಟೆ ಅಂತ ಕರ್ಣ ಹೇಳ್ತಾನೆ. ಅಯ್ಯಯ್ಯೋ, ಏನ್ ಸರ್ ನೀವು ಸರಿಯಾಗಿ ನೋಡಕ್ಕಾಗಲ್ವಾ ಅಂತ ಹೇಳ್ಕೊಂಡು ನಿಧಿ ಕ್ಯಾಬಿನ್ ಇಂದ ಆಚೆ ಓಡೋಗ್ತಾಳೆ. ಒಳ್ಳೆ ಚಿಕ್ಕ ಮಕ್ಳು ತರ ಆಡ್ತಾರಲ್ವಾ ಅಂತ ಕರ್ಣ ನಗ್ತಾ ಹೇಳ್ಬೇಕಾದ್ರೆ, ಹಾಗೆ ಅವ್ರ ಮನ್ಸು ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆ ಸರ್ ಅಂತ ವಿವೇಕ್ ಹೇಳ್ತಿರ್ತಾನೆ. ಅದನ್ನ ಕೇಳಿ ಕರ್ಣ ನಗ್ತಿರ್ತಾನೆ. ಈ ಕಡೆ ಸಂಜಯ್ ತನ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ, ಚಿಲ್ಡ್ರೆ ಡಾಕ್ಟರ್ ಅಂತ ಕರ್ಕೊಂಡು ರಿಯಾ ಅಲ್ಲಿಗೆ ಓಡೋಡ್ ಬರ್ತಿರ್ತಾಳೆ. ನಿಮ್ಮನ್ನೇ ರೀ ಕರಿತಾ ಇರೋದು ಚಿಲ್ಡ್ರೆ ಡಾಕ್ಟ್ರೆ ಅಂತ ರಿಯಾ ಜೋರಾಗಿ ಕರೆದಾಗ ಸಂಜಯ್ ಹಿಂದೆ ತಿರುಗಿ ನೋಡ್ತಾನೆ. ಏನು ಚಿಲ್ಡ್ರೆ ಡಾಕ್ಟ್ರಾ ಅಂತ ಸಂಜಯ್ ಕೇಳಿದಾಗ, ಹೂ ಮತ್ತೆ
ಮರ್ತ್ ಬಿಟ್ರ್ಯಾ? ನನಗೆ ನೀವು 7 ರುಪೀಸ್ ಕೊಡೋದಿದೆ ಅಂತ ರಿಯಾ ಹೇಳ್ಬೇಕಾದ್ರೆ ಕೊಡ್ತೀನ್ರಿ. ಏನು ಯಾವತ್ತು ದುಡ್ಡನ್ನೇ ಕಾಣ್ದೇ ಇರೋ ತರ ಆಡ್ತಿದ್ದೀರಲ್ಲ? ಇಟ್ ಈಸ್ ಜಸ್ಟ್ 7 ರುಪೀಸ್ ಅಂತ ಸಂಜಯ್ ಹೇಳ್ಬೇಕಾದ್ರೆ ನಿಮ್ಗೇನ್ ಬಿಡಿ ಸರ್, ಈ ಆಸ್ಪತ್ರೆನೇ ನಿಮ್ದು. ಆದ್ರೆ ನಮ್ಗೆ ಆ ರೀತಿ ಅಲ್ವಲ್ಲ, ಒಂದೊಂದ್ ರೂಪಿನೂ ಇಂಪಾರ್ಟೆಂಟೆ, ಪ್ಲೀಸ್ ಕೊಡಿ ಅದನ್ನ ಅಂತ ರಿಯಾ ಕೇಳ್ಬೇಕಾದ್ರೆ ಛೆ ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಬಿಟ್ಟೆ ಅಂತ ಸಂಜಯ್ ಕೋಪ ಮಾಡ್ಕೋತಿರ್ತಾನೆ. ಕೊಡಿ ಸರ್ ಅಂತ ರಿಯಾ ಕೇಳ್ಬೇಕಾದ್ರೆ ಮಗ ಇದ್ಯಾವ್ದೋ ದೊಡ್ಡ ತಲೆನೋವಾಗಿದೆ ಕಣೋ, 7 ರುಪೀಸ್ ಇದ್ರೆ ಕೊಡ್ರೋ ಅಂತ ಸಂಜಯ್ ತನ್ ಫ್ರೆಂಡ್ನ ದುಡ್ಡನ್ ಕೇಳಿದಾಗ ಅವನು 10 ರೂಪಾಯಿನ ಕೊಡ್ತಾನೆ. ಆಗ ಸಂಜಯ್ ರಿಯಾ ಕೈಗಿಟ್ಟು ಪ್ಲೀಸ್ ಡೋಂಟ್ ಟ್ರಿಗರ್ ಟು ಮೀ ಅಂತ ಹೇಳ್ತಾನೆ. ಅಯ್ಯೋ ಆದ್ರೆ ನನ್ನ ಹತ್ರ ನಿಮ್ ಕೊಡೋದಿಕ್ಕೆ 3 ರುಪೀಸ್ ಚೇಂಜ್ ಇಲ್ವಲ್ಲ ಅಂತ ರಿಯಾ ಹೇಳ್ಬೇಕಾದ್ರೆ ಅಯ್ಯೋ ಈ 3 ರುಪೀಸ್ ನೀವೇ ಇಟ್ಕೊಳ್ರಿ, ನನ್ಗೇನ್ ಬೇಕಾಗಿಲ್ಲ ಅಂತ ಸಂಜಯ್ ಹೇಳ್ಬೇಕಾದ್ರೆ ನಾನು ಆತರ ಯಾರ ಹತ್ರನೂ 1 ರೂಪಾಯಿನೂ ಸಾಲ ತಗೊಳೋದಿಲ್ಲ. ಕೊಡೋ ಹಾಗಿದ್ರೆ 7 ರುಪೀಸ್ ಕೊಡಿ, ಇಲ್ಲ ಅಂದ್ರೆ ನಾನ್ ನಿಮ್ಗೆ 3 ರುಪೀಸ್ ಅರೇಂಜ್ ಮಾಡ್ಕೊಡ್ತೀನಿ, ಆಮೇಲೆ 10 ರುಪೀಸ್ ತಗೋತೀನಿ ಅಂತ ರಿಯಾ ಹೇಳ್ಬೇಕಾದ್ರೆ ಅದ್ರಿಂದ ಸಂಜಯ್ಗೆ ಇರಿಟೇಟ್ ಆಗ್ತಿರತ್ತೆ. ನೋಡಿ ನಿಮ್ ಹೆಸರು ಏನಂದ್ರಿ ಅಂತ ಸಂಜಯ್ ಕೇಳಿದಾಗ ರಿಯಾ ಅಂತ ಅವಳು ಹೇಳ್ತಾಳೆ. ರಿಯಾ ನಾನಿವತ್ತು ತುಂಬಾ ಟೆನ್ಷನ್ ಅಲ್ಲಿದ್ದೀನಿ, ಇದ್ಯಾವ್ದ್ರಿ ನನ್ಗೆ ಚಿಲ್ರೆ ಕಾಸಿನ ವ್ಯವಹಾರ, ನಿಮ್ ಕೈ ಮುಗಿತೀನಿ, ನನ್ನನ್ನ ಬಿಟ್ಬಿಡ್ರಿ, ನಿಮ್ಗೆ ಬೇಡ ಅಂದ್ರೆ ಬೇಡ್ವಾ ಕೊಡಿ ಇಲ್ಲಿ ಅಂತ ಸಂಜಯ್ ಅವಳತ್ರ ಕೊಟ್ಟಿರೋ 10 ರೂಪಾಯಿನ ವಾಪಸ್ ಕಿತ್ಕೋತಾನೆ. ಏಯ್ ನಡೀರ ಅಂತ ಹೇಳಿ ಸಂಜಯ್ ಅವನ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡಿ ಅವನ್ ಫ್ರೆಂಡ್ಸ್ ಕೂಡ ನಗ್ತಿರ್ತಾರೆ. ಹಾಗಾದ್ರೆ ನನ್ 7 ರುಪೀಸು ಅಂತ ಹೇಳ್ತಾ ರಿಯಾ ಮತ್ತೆ ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಕರ್ಣನ್ ಕ್ಯಾಬಿನ್ ಇಂದ ಬಂದಿರೋ ಪೇಷಂಟ್ ಹಿಂದೆ ನಿಧಿ ಓಡ್ ಬಂದು ಮೇಡಮ್ ಒಂದ್ ನಿಮಿಷ, ಈಗಷ್ಟೇ ಡಾಕ್ಟರ್ ನಿಮ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರಲ್ಲ, ಅದನ್ನ 1 ನಿಮಿಷ ಕೊಡಿ ಅಂತ ನಿಧಿ ಕೇಳಿದಾಗ ಯಾಕ್ ಕೊಡ್ಬೇಕು ಅಂತ ಆ ಲೇಡಿ ಕೇಳ್ತಾರೆ. ನೋಡಿ ಮೇಡಮ್ ಇದ್ರಲ್ಲಿ ನನ್ ಭವಿಷ್ಯನೇ ಇದೆ, ಒಂದೇ 1 ನಿಮಿಷ ಕೊಡಿ ವಾಪಸ್ ಕೊಡ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ ನೋಡಿ ನನ್ಗೆ ತುಂಬಾ ಕೆಲ್ಸ ಇದೆ, ನಾನು ಮೆಡಿಸಿನ್ ತಗೊಂಡ್ ಹೋಗ್ಬೇಕು ಅಂತ ಆ ಲೇಡಿ ಹೇಳ್ತಿರ್ತಾಳೆ. ಆಗ ಸಡನ್ ಆಗಿ ನಿತ್ಯ ಇವ್ರು ಮಾತಾಡೋದನ್ನ ನೋಡ್ತಾ ಇರ್ತಾಳೆ. ನೋಡಿ ನಿಮ್ಗೆ ನಾನು ಜಾಸ್ತಿ ತೊಂದ್ರೆ ಕೊಡೋದಿಲ್ಲ, ಹೀಗ್ ನೋಡಿ ಹಾಗ್ ವಾಪಸ್ ಕೊಟ್ಬಿಡ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ ಆ ಲೇಡಿ ಯೋಚನೆ ಮಾಡ್ತಿರ್ತಾಳೆ. ಮೇಡಮ್ ನಾನ್ ಇಲ್ಲೇ MBBS ಮಾಡ್ತಿರೋದು, ನೀವೇನು ವರಿ ಮಾಡ್ಕೋಬೇಡಿ, ಒಂದೇ 1 ನಿಮಿಷ ವಾಪಸ್ ಕೊಟ್ಬಿಡ್ತೀನಿ ಅಂತ ನಿಧಿ ಆ ಲೆಟರ್ನ ತಗೊಂಡಾಗ ನಿಮ್ಮನ್ ನೋಡಿದ್ರೆ ಯಾಕೋ ಡೌಟ್ ಬರ್ತಿದ್ಯಲ್ಲ ಅಂತ ಆ ಲೇಡಿ ಅದನ್ನ ವಾಪಸ್ ಕಿತ್ಕೋತಾಳೆ. ಅಷ್ಟ್ರಲ್ಲಿ ನಿತ್ಯ ಅಲ್ಲಿಗ್ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಿಧಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾಳೆ. ನೋಡಿ ಮೇಡಮ್ ನನ್ಗೆ ಇವ್ರು ಹೋಗತ್ ಬಿಡದೆ ಯಾವ ರೀತಿ ತೊಂದ್ರೆ ಕೊಡ್ತಾ ಇದಾರೆ ನೋಡಿ, ಡಾಕ್ಟರ್ ಬರ್ದಿರೋ ಚೀಟಿ ಕೊಡಿ ಅಂತ ಕೇಳ್ತಾ ಇದಾರೆ ಅಂತ ಆ ಲೇಡಿ ಹೇಳ್ಬೇಕಾದ್ರೆ ನಿನಗ್ಯಾಕೆ ಬೇಕದು ಅಂತ ನಿತ್ಯ ಕೇಳ್ತಾಳೆ. ಅದು ಅಕ್ಕ ಅದು ಏನಂದ್ರೆ ಈ ತರ ಸಮಸ್ಯೆ ಇರುತ್ತಲ್ಲ ಅಂತವ್ರಿಗೆ ಕರ್ಣ ಸರ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಂತ ಚೆಕ್ ಮಾಡೋಣ ಅಂತ ಅಷ್ಟೇ ಅಂತ ನಿಧಿ ಹೇಳ್ಬೇಕಾದ್ರೆ ಅಷ್ಟೇನಾ, 1 ನಿಮಿಷ ಕೊಡಿ ಮೇಡಮ್ ಅವಳು ನೋಡ್ಬಿಟ್ಟು ಕೊಡ್ತಾಳೆ ಅಂತ ಹೇಳಿ ನಿತ್ಯ ಆ ಲೇಡಿ ಹತ್ರ ಆ ಚೀಟಿನ ಈಸ್ಕೊತಾಳೆ. ಅಯ್ಯಯ್ಯೋ ಅಕ್ಕ ಏನಾದ್ರು ಈಗ ಪೇಪರ್ನ ತಿರುಗಿಸಿದ್ರೆ ಅಷ್ಟೇ ನನ್ ಕತೆ ಮುಗಿದೋಯ್ತು, ಎಲ್ಲ ಗೊತ್ತಾಗೋಗುತ್ತೆ. ಕೃಷ್ಣ ಕೃಷ್ಣ ನೀನೇ ಹೇಗಾದ್ರೂ ಮಾಡಿ ಕಾಪಾಡಪ್ಪ ಪ್ಲೀಸ್ 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 ಅಂತ ನಿಧಿ ಮನ್ಸಲ್ಲೇ ಕೃಷ್ಣನ ಬೇಡ್ಕೊತಿರ್ತಾಳೆ. ಅಕ್ಕ ಇಲ್ಲಿ ಏನ್ ಬರ್ದಿದಾರೋ ಅದನ್ನ ನಾನು ಕರ್ಣ ಸರ್ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ ತಿಳ್ಕೊತೀನಿ, ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ ನಿಧಿ ಹೇಳ್ಬೇಕಾದ್ರೆ 1 ನಿಮಿಷ ಇರಮ್ಮ ನಾನು ನೋಡ್ತೀನಿ ಅಂತ ನಿತ್ಯ ಅದನ್ನ ಚೆಕ್ ಮಾಡ್ತಿರ್ತಾಳೆ. ನಿಧಿಗೆ ಎದೆ ಡವ ಡವ ಅಂತ ಹೊಡ್ಕೋತಿದ್ರೆ ನಿತ್ಯ ಮಾತ್ರ ಕೂಲ್ ಆಗಿ ಆ ಪೇಪರ್ನೇ ನೋಡ್ತಿರ್ತಾಳೆ. ಈ ಕಡೆ ಮನೆಯಲ್ಲಿ ಮಹಾಲಕ್ಷ್ಮಿ ಅವರು ಶಾಂತಿ ಜೊತೆ ಕುತ್ಕೊಂಡು ಈ ಕಲರ್ ಚೆನ್ನಾಗಿದ್ಯಲ್ವಾ ಆ ಕಲರ್ ಚೆನ್ನಾಗಿದ್ಯಲ್ವಾ ಅಂತ ಆನ್ಲೈನ್ ಅಲ್ಲಿ ಬಟ್ಟೆನ ಸೆಲೆಕ್ಷನ್ ಮಾಡ್ತಿರ್ತಾರೆ. ಆಗ ಮಾಲ್ತಿ ಅವರು ಅವ್ರಿಬ್ರಿಗೂ ಕಾಫಿ ತಂದ್ಕೊಟ್ಟು ಏನ್ ಮಾಡ್ತಿದ್ದೀರಾ ಇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಾವಿಬ್ರು ಮಕ್ಳಿಗೋಸ್ಕರ ತಳ್ಳ ಬಂಡಿಲಿ ಬಟ್ಟೆಗಳನ್ನ ಹಾಕ್ತಾ ಇದೀವಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಏನು ತಳ್ಳ ಬಂಡಿನ ಅಂತ ಮಾಲ್ತಿ ಅವರು ಯೋಚನೆ ಮಾಡ್ತಾ ಓ ಶಾಪಿಂಗ್ ಕಾರ್ಟಾ ಅಂತ ಕೇಳ್ತಾರೆ. ಅದೇ 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 ಅಂತ ಶಾಂತಿ ಮತ್ತೆ ಮಹಾಲಕ್ಷ್ಮಿ ಇಬ್ರು ಒಟ್ಟಿಗೆ ಹೇಳ್ತಾರೆ. ಓ ಮೈ ಗಾಡ್ ಎಷ್ಟು ಮುದ್ದಾಗಿದೆ ಅಲ್ವಾ ಈ ಡ್ರೆಸ್, ಈ ಡ್ರೆಸ್ ಏನಾದ್ರು ನಮ್ ಮಗು ಹಾಕೊಂಡ್ಬಿಟ್ರೆ ಎಲಿಜಬೆತ್ ಕ್ವೀನ್ ತರ ಇರುತ್ತೆ. ಓ ವಾವ್ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಅವರು ಇದನ್ನ ಬುಕ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಮಾಲ್ತಿ ಅವ್ರಿಗೆ ತುಂಬಾ ಖುಷಿ ಆಗ್ತಿರತ್ತೆ. ಆಮೇಲೆ ಈ ಕೃಷ್ಣದೇವರಾಯನ್ ತರ ಆಮೇಲೆ ರಾಜ್ಕುಮಾರ್ ಅಂತರ ಈ ತರ ಎಲ್ಲ ಡ್ರೆಸ್ನೆಲ್ಲ ಹಾಕ್ಬಿಡೆ ಬೇಕಾಗತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ಕಣೆ ಅದನ್ನ ಸೆಲೆಕ್ಟ್ ಮಾಡಾಕ್ತೀನಿ ಅಂತ ಮಹಾಲಕ್ಷ್ಮಿ ಅವರು ಸೆಲೆಕ್ಟ್ ಮಾಡ್ತಿರ್ತಾರೆ. ಮೂರ್ಜಡೆ ಮೊಮ್ಮಕ್ಳಾದ್ಮೇಲಂತೂ ನಾವು ತುಂಬಾ ಬ್ಯುಸಿ ಆಗ್ಬಿಡ್ತೀವಿ, ಆಮೇಲೆ ನಮ್ಗೆ ಯಾವ್ದಕ್ಕೂ ಪುರ್ಸೊತ್ತಿರೋದಿಲ್ಲ, ಏನೇನ್ ಬೇಕೋ ಅದನ್ನೆಲ್ಲ ಇವಾಗಿಂದಾನೆ ತೆಗ್ದಿಟ್ಬಿಡೋಣ ಓಕೆನಾ ಅಂತ ಮಹಾಲಕ್ಷ್ಮಿ ಅವರು ಶಾಂತಿ ಜೊತೆ ಮಾತಾಡ್ತಿರ್ತಾರೆ. ಅವ್ರ ಜೊತೆ ಮಾಲ್ತಿ ಅವರು ಸೇರ್ಕೊಂಡು ಅವರು ಸಹ ಸೆಲೆಕ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ. ಮಾಲ್ತಿ ಅಂತ ರಮೇಶ್ ಕರ್ದಾಗ ಮಾಲ್ತಿಯವ್ರ ಮುಖ ಸಪ್ಪಗಾಗೋಗುತ್ತೆ. ಆನಂದ
ಪರಮಾನಂದ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಹಾಗಾಗಿ ಆನಂದ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಆ ದರಿದ್ರದವನು ಅವ್ನ್ ಸಂತೋಷನ ಕಿತ್ಕೊಳ್ದೆ ಇದ್ರೆ ಉಂಡಿರೋ ಅನ್ನ ಮೈಗತ್ತದಾದ್ರೂ ಹೇಗೆ ಅಂತ ರಮೇಶ್ ಮನ್ಸಲ್ಲೇ ಅನ್ಕೊಂಡು, ಮಾಲ್ತಿ ಒಂದು ಹಿತವಾಗಿರೋ ಕಾಫಿ ತಗೊಂಡ್ಬಾರೆ, ಇವ್ರ ಆನಂದನ ನೋಡಿ ಕಣ್ ತುಂಬ್ಕೋಬೇಕು, ಹಾಗೇನೆ ಒಂದು ಸಿಹಿ ಸುದ್ದಿನೂ ಕೊಡ್ಬೇಕು ಅಂತ ರಮೇಶ್ ಹೇಳ್ಬೇಕಾದ್ರೆ ಮಾಲ್ತಿ ಅವರು ಕಾಫಿ ತಗೊಂಡ್ಬರಕ್ ಹೋಗ್ತಾರೆ. ಹೌದು, ಏನು ಅದು ರಮೇಶ, ಸಿಹಿ ಸುದ್ದಿ ಅಂತ ಹೇಳ್ತಾ ಇದ್ದೆ? ನನಗಂತೂ ಸಿಹಿ ಸುದ್ದಿನ ಕೇಳಿ 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 ಮನ್ಸು ತುಂಬೋಗ್ಬಿಟ್ಟಿದೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಅಮ್ಮ ನಿನ್ಗೆ ಶುಗರ್ ಇದೆ, ಸ್ವೀಟು ಒಳ್ಳೇದಲ್ಲ, ಸ್ವಲ್ಪ ಜೋಪಾನ ಅಂತ ರಮೇಶ್ ಹೇಳ್ಬೇಕಾದ್ರೆ, ಓ ಐ ಡೋಂಟ್ ಕೇರ್, ಇಷ್ಟು ವರ್ಷ ನಮ್ ಕರ್ಣ ಅದೆಷ್ಟು ನೋವು ಅನ್ಭವಿಸಿದಾನೆ, ಈಗ ಅವನು ಖುಷಿಯಾಗಿದ್ದಾನೆ, ಐ ವಿಲ್ ಎಂಜಾಯ್ ಇಟ್ ಅಲ್ವೇನೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಹೂ ಕಣೆ, ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿರೋ ದೇವ್ರು ಇನ್ ಮುಂದೇನು ನನ್ ಕೈ ಹಿಡ್ಕೊಂಡು ನಡೆಸ್ತೇನೆ ಅನ್ನೋ ನಂಬಿಕೆ ನನ್ಗಿದೆ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೋ ಸ್ವೀಟ್ ಆಫ್ ಯು ಅಂತ ಮಹಾಲಕ್ಷ್ಮಿ ಅವರು ಶಾಂತಿಗೆ ಮುತ್ ಕೊಡ್ತಿರ್ತಾರೆ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ದಾಸರಿ ಹೇಳಿಲ್ವೇ? ನಂಬದೇ ಇದ್ರೆ ಕೆಟ್ರು ಕೆಡ್ಬೋದಪ್ಪ, ಆದ್ರೆ ನಂಬೋ ತರ ನಟನೆ ಮಾಡಿ ಮೋಸ ಮಾಡಿ ಕೆಡಿಸ್ಬೋದಲ್ವಾ ಅಂತ ರಮೇಶ್ ಹೇಳ್ಬೇಕಾದ್ರೆ ಮಾಲ್ತಿ ಅವರು ಕಾಫಿ ತಂದು ಕೊಡ್ತಾರೆ. ಹಾಗೆ ಅವ್ನ್ ಮಾತಿನ ಅರ್ಥ ಮಾಲ್ತಿ ಅವ್ರಿಗೆ ಮಾತ್ರ ಅರ್ಥ ಆಗತ್ತೆ. ಕಾಫಿ ಬಂತಲ್ಲ, ಇನ್ನು ಸಿಹಿ ಸುದ್ದು ಹೇಳಲೇಬೇಕು. ಅಮ್ಮ, ಕೆರೆ ಹತ್ರ ನಮ್ದೊಂದು ತೋಟದ ಮನೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಪ್ರಾಪರ್ಟಿ ಸೇಲಿಗ್ ಬಂದಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿಟ್ಟಿದೀನಿ, ಅದನ್ನ ಕರ್ಣ ಮತ್ತೆ ನಿತ್ಯಂಗೆ ಗಿಫ್ಟ್ ಕೊಡೋಣ ಅಂತ. ಏನಂತೀಯ ಮಾಲ್ತಿ ಅಂತ ರಮೇಶ್ ಹೇಳ್ಬೇಕಾದ್ರೆ ಮಾಲ್ತಿ ಅವ್ರಿಗೆ ಭಯ ಆಗ್ತಿರತ್ತೆ. ಶಾಂತಿ ಮತ್ತೆ ಮಹಾಲಕ್ಷ್ಮಿ ಇಬ್ರು ಖುಷಿ ಪಡ್ತಿರ್ತಾರೆ. ಹೌದಾ, ಓ ನೀ ಎಂತ ಒಳ್ಳೆ ಸುದ್ದಿ ಹೇಳ್ದ್ಯೋ, ಈಗ ನಾನ್ ನಿನ್ ಬಾಯಿನ ಸಿಹಿ ಮಾಡ್ಲೇಬೇಕು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಅಷ್ಟೊಂದು ದೊಡ್ಡ ಗಿಫ್ಟಾ ಅಂತ ಶಾಂತಿ ಕೇಳ್ತಾರೆ. ಇದೆಲ್ಲ ಏನು ಅಲ್ಲ ಶಾಂತಮ್ಮ, ಇಷ್ಟಕ್ಕೆ ಮುಗಿಸ್ಬಿಡ್ತಿದ್ದೀನಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಅಮ್ಮ, ಒಂದ್ ವಿಷಯ, ಕರ್ಣ ನಿತ್ಯಂದು ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದ್ರೂ ಮಾಡ್ಸಿದೀರಾ ಅಂತ ರಮೇಶ್ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಮಾಲ್ತಿಗೆ ಶಾಕ್ ಆಗತ್ತೆ. ಯಾಕಂದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ಅವ್ರಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ನ ಕೇಳ್ತಾರೆ, ಅದಕ್ಕೆ ಅಂತ ರಮೇಶ್ ಹೇಳ್ಬೇಕಾದ್ರೆ, ಓ ಮೈ ಗಾಡ್, ಎಂತ ಕೆಲ್ಸ ಆಯ್ತು ನೋಡು, ಈ ಗಡಿ ಬಿಡಿಲಿ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸೋದನ್ನೇ ಮರ್ತ್ಬಿಟ್ವಿ. ಈಗೇನು ಮದ್ವೆನೇ ಆಗಿದೆಯಲ್ಲ, ಮಾಡ್ಸಿದ್ರಾಯ್ತು ಬಿಡು, ಅದೇನ್ ದೊಡ್ಡ ಕೆಲ್ಸನಾ ಅಲ್ವೇನೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಅಮ್ಮ ಸ್ವಲ್ಪ ಅರ್ಜೆಂಟ್ ಇದೆಮ್ಮ, ಒಳ್ಳೆ ಪ್ರಾಪರ್ಟಿ, ಕೈ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು, ಅದು ಅಲ್ದೆ ಮನ್ಸಿಗೆ ಇಷ್ಟ ಆದಾಗ್ಲೇ ಮಾಡ್ಬಿಡ್ಬೇಕಲ್ವಾ, ಏನ್ ಮಾಲ್ತಿ ಅಂತ ರಮೇಶ್ ಕೇಳ್ಬೇಕಾದ್ರೆ, ಇದ್ರಲ್ಲಿ ಏನಿದೆ, ಈಗ್ಲೇನೆ ಕರ್ಣನ್ ಫೋನ್ ಮಾಡಿ ನಿತ್ಯನ ಕರ್ಕೊಂಡ್ ಬಾ ಅಂತ ಹೇಳ್ತೀನಿ ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ನೋಡ್ತಾ ಇದೆಯಲ್ಲ, ಫೋನ್ ಮಾಡಮ್ಮ ಅಂತ ರಮೇಶ್ ಹೇಳ್ತಾನೆ. ಸರಿ ಆಯ್ತು ಅಂತ ಮಹಾಲಕ್ಷ್ಮಿ ಅವರು ಕರ್ಣನ್ಗೆ ಕಾಲ್ ಮಾಡ್ತಾರೆ. ಹೇಳು ಬಂಗಾರಿ, ಏನ್ ಸಮಾಚಾರ ಅಂತ ಕರ್ಣ ಕೇಳ್ಬೇಕಾದ್ರೆ, ಡಾರ್ಲಿಂಗ್ ನಿನ್ಗೆ ಒಂದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ ಏನು ಅಂತ. ಆದ್ರೆ ಇವಾಗ ಒಂದ್ ವಿಷಯ ಕಣೋ, ನಿನ್ನ ಮತ್ತೆ ನಿತ್ಯದು ಮ್ಯಾರೇಜ್ ಸರ್ಟಿಫಿಕೇಟ್ ನ ರೆಡಿ ಮಾಡ್ಬೇಕು ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಕರ್ಣಂಗೆ ಶಾಕ್ ಆಗತ್ತೆ. ಮಾಡ್ತೀಯ ಕರ್ಣ, ಅದು ಇವತ್ತೇ ಆಗ್ಬೇಕು ಅಂತ ಮಹಾಲಕ್ಷ್ಮಿ ಅವರು ಕೇಳ್ಬೇಕಾದ್ರೆ, ಏನು ಮ್ಯಾರೇಜ್ ಸರ್ಟಿಫಿಕೇಟಾ, ಯಾಕೆ ಅಂತ ಕರ್ಣ ಕೇಳ್ಬೇಕಾದ್ರೆ, ಏನ್ ಗೊತ್ತಾ, ನಿನ್ನ ಮತ್ತೆ ನಿನ್ ಹೆಂಡತಿ ನಿತ್ಯ ಹೆಸರಲ್ಲಿ ನಿಮ್ಮಪ್ಪ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದಾನೆ, ಅದಕ್ಕೆ ಅರ್ಜೆಂಟ್ ಆಗಿ ಸರ್ಟಿಫಿಕೇಟ್ ಬೇಕು. ನೋಡು, ನೀನು ನಿತ್ಯನ ಕರ್ಕೊಂಡು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು, ಎಲ್ಲ ಕೆಲ್ಸನೂ ಇವತ್ತೇ ಆಗ್ಬೇಕಂತೆ, ಏನು ಸರಿನಾ ಅಂತ ಮಹಾಲಕ್ಷ್ಮಿ ಅವ್ರು ಕೇಳ್ಬೇಕಾದ್ರೆ, ಆದ್ರೆ ಬಂಗಾರಿ ಅಂತ ಕರ್ಣ ಹೇಳ್ಬೇಕಾದ್ರೆ, ಆದ್ರೆ ಗೀದ್ರೆ ಎಲ್ಲ ಏನು ಇಲ್ಲ, ನೀನು ಆದಷ್ಟು ಬೇಗ ಅವಳನ್ನ ಕರ್ಕೊಂಡ್ ಬರ್ತಿದ್ಯಾ ಅಷ್ಟೇ. ಹಲೋ, ವಿ ವಿಲ್ ಬಿ ವೇಟಿಂಗ್ ಫಾರ್ ಯು, ಓಕೆ, ಕಮ್ ಫಾಸ್ಟ್ ಅಂತ ಹೇಳಿ ಮಹಾಲಕ್ಷ್ಮಿ ಕಾಲ್ ನ ಕಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿ ಕರ್ಣ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ನಮಗೋಸ್ಕರ ಅಪ್ಪ ಪ್ರಾಪರ್ಟಿ ತಗೊಳ್ಳೋದು ಅಂದ್ರೇನು, ನಾವು ಮದ್ವೆನ ರಿಜಿಸ್ಟರ್ ಮಾಡೋದು ಅಂದ್ರೇನು, ಹಾಗಾದ್ರೆ ಇದ್ರಲ್ಲೆಲ್ಲ ಅಪ್ಪಂದು ಕೈವಾಡ ಇದೆ ಅಂತ ಆಯ್ತು. ಅಪ್ಪ, ನೀವು ಈ ರೀತಿ ಮಾಡಿದ್ರೆ ನನ್ಗೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಗೊತ್ತಿದೆ, ಮಾಡ್ತೀನಿರಿ ಅಂತ ಹೇಳಿ ಕರ್ಣ ಯೋಚನೆ ಮಾಡ್ತಾನಾಗ್ತಿರ್ತಾನೆ. ಈ ಕಡೆ ಸಂಜಯ್ ತನ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೋಗ್ಬೇಕಾದ್ರೆ, ಯಾವಾಗ ಏನೋ ಹೇಗ್ ಮಾಡ್ಬೇಕು ಅನ್ನೋದು ಈ ಡಾಕ್ಟರ್ ಸಂಜಯ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಿರ್ತಾನೆ. ಆಗ ರಿಯಾ ಇವನ್ ಹಿಂದೆನೆ ಬರ್ತಿರ್ತಾಳೆ. ಹೌದು ಚಿಲ್ಡ್ರೆ ಡಾಕ್ಟ್ರೆ, ನನ್ ದುಡ್ಡನ್ನ ಯಾವಾಗ ವಾಪಸ್ ಕೊಡ್ಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ರಲ್ಲ ಡಾಕ್ಟ್ರೆ ಅಂತ ರಿಯಾ ಹೇಳ್ಬೇಕಾದ್ರೆ, ಕನ್ನಡಕ, ಇನ್ನೊಂದ್ಸಲಿ ಚಿಲ್ರೆ ಅಂದ್ರೆ ಸರಿ ಇರೋದಿಲ್ಲ ನೋಡು, ಹಂಗೆ ನೀನ್ ಕನ್ನಡಕನ ಒಡೆದಾಕ್ಬಿಡ್ತೀನಿ ಅಂತ ಸಂಜಯ್ ಹೇಳ್ಬೇಕಾದ್ರೆ, ಸಾರಿ ಚಿಲ್ರೆ ಅಂತ ರಿಯಾ ಹೇಳ್ಬೇಕಾದ್ರೆ ಮತ್ತೆ ಸಂಜಯ್ ರೇಗಾಡ್ತಾನೆ. ಸಾರಿ ಡಾಕ್ಟ್ರೆ, ಅದು ನ್ಯಾಚುರಲ್ ಆಗಿ ಬಂದ್ಬಿಡ್ತು, ಸಮಾಧಾನ ಮಾಡ್ಕೊಳ್ಳಿ ಅಂತ ರಿಯಾ ಸಂಜಯ್ನ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ರಮೇಶ ಮತ್ತೆ ನಯನ್ತಾರ ಇಬ್ರು ಮಾತಾಡ್ತಾ ಕುತ್ಕೊಂಡಿರ್ತಾರೆ. ಆ ಅವಿವೇಕಿಗೆ, ನಿಧಿಗೆ, ನಿತ್ಯನ್ಗೆ
ಎಲ್ರಿಗೂ ನೋವಾಗ್ಬೇಕು ಅಂತಾನೆ ಈ ಪೂಜೆ ಇಟ್ಕೊಂಡಿದ್ದೆ ಅಂತ ರಮೇಶ್ ಕೋಪದಿಂದ ಹೇಳ್ಬೇಕಾದ್ರೆ ಅವನಿಗೇನೋ ತೊಂದ್ರೆ ಮಾಡ್ತೀನಿ ಅಂತ ಹೋಗಿ ನೀನೇ ಅದ್ಗೆ ಕಾಲಿಗೆ ಬೀಳಂಗಾಯ್ತಲ್ಲ. ನೋಡು ಅಣ್ಣ, ನೀನ್ ಅನ್ಕೊಂಡಂಗೆ ಅವನು ಹಳೆ ಕರ್ಣ ಅಲ್ಲ. ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋದಿಕ್ಕೆ ಈಗ ಅವನು ಕರ್ಣ 2.0 ಆಗಿದ್ದಾನೆ ಅಂತ ನಯನ್ತಾರ ಹೇಳ್ಬೇಕಾದ್ರೆ ಇಲ್ಲೇನೋ ಹೆಚ್ಚು ಕಮ್ಮಿ ಹೊಡಿತಾ ಇದೆಯಲ್ಲ ಅಂತ ರಮೇಶ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ನಿತ್ಯ ಕೈಯಲ್ಲಿರೋ ಪೇಪರ್ನ ನಿಧಿ ನೋಡ್ತಾ ಇರ್ಬೇಕಾದ್ರೆ ಏಯ್ ಏನ್ ನೋಡ್ತಿದ್ಯಾ ಅಂತ ನಿತ್ಯ ಕೇಳ್ತಾಳೆ. ಏನು ಇಲ್ಲಕ್ಕ ಅಂತ ನಿಧಿ ಹೇಳ್ಬೇಕಾದ್ರೆ ಇವಳು ಯಾಕೆ ಈ ರೀತಿ ಬಗ್ ನೋಡ್ತಾ ಇದ್ಲು ಅಂತ ನಿತ್ಯ ಪೇಪರ್ನ ತಿರುಗ್ಸೋದಿಕ್ಕೆ ಅಂತ ನೋಡ್ತಾಳೆ. ಅದನ್ನ ನೋಡಿ ನಿಧಿಗೆ ಶಾಕ್ ಆಗತ್ತೆ. ನಿತ್ಯ ಏನಾದ್ರೂ ಆ ಫ್ಲೇಮ್ಸ್ ಬರ್ದಿರೋದನ್ನ ನೋಡ್ತಾಳ. ನಿಧಿ ಮತ್ತೆ ಕರ್ಣನ್ ಮೇಲೆ ಅವಳಿಗೆ ಡೌಟ್ ಬರುತ್ತಾ. ಅಷ್ಟರಲ್ಲಿ ಕರ್ಣ ಏನಾದ್ರೂ ಬಂದು ನಿತ್ಯನ್ನ ಮನೆ ಕರ್ಕೊಂಡ್ ಹೋಗ್ತಾನ ಅಥವಾ ಅವನೇ ಬಂದು ಇದ್ರಿಂದ ನಿಧಿನ ಬಚಾವ್ ಮಾಡ್ತಾನ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.